ತನ್ನ ಒಂದು ಸೇತುವೆ ಧ್ವಂಸಗೊಳಿಸಿದ್ದಕ್ಕೆ 8 ಕೊಲ್ಲಿ ಬ್ರಿಡ್ಜ್ಗೆ ಇರಾನ್ ಗುರಿ ಇಟ್ಟಿದೆ. ನಿನ್ನೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಬಹು ಎತ್ತರದ ಒಂದು ಸೇತುವೆಯನ್ನ ಬ್ಲಾಸ್ಟ್ ಮಾಡಿದ್ರು. ಸೊ ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ನೀವು ನಮ್ಮ ಒಂದು ಸೇತುವೆಯನ್ನು ಧ್ವಂಸ ಮಾಡ್ತೀರಾ, ನಾವು ನಿಮ್ಮ 8 ಸೇತುವೆಯನ್ನು ಧ್ವಂಸ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಸೊ ಅಲ್ಲಿಗೆ ಇವರು ಒಂದು ಅಟ್ಯಾಕ್ ಮಾಡಿದ್ರೆ ನಾವು 8 ಅಟ್ಯಾಕ್ ಮಾಡ್ತೀವಿ ಅನ್ನೋ ಹಂತದಲ್ಲಿ ಇದ್ದಾರೆ. ಇನ್ನು ಯುದ್ಧ ಮುಗಿಯುತ್ತೆ ಅಂತ ಭಾವಿಸೋದು ಹೆಂಗೆ? ಯುದ್ಧ ಸ್ಟಾಪ್ ಆಗಿಬಿಡುತ್ತೆ, ಶಾಂತಿ ಒಪ್ಪಂದ ಆಗುತ್ತೆ, ಮಾತುಕತೆ ನಡೀತಾ ಇದೆ ಅಂತ ಅನ್ಕೊಳ್ಳೋದಾದ್ರೂ ಹೆಂಗೆ? ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ನೋಡಿ, ಮಧ್ಯಪ್ರಾಚ್ಯದ ಸಂಚಾರ ಜೀವನಾಡಿಯನ್ನೇ ನಾಶಗೊಳಿಸೋದಕ್ಕೆ ಖಮೇನಿ ದೇಶ ಶಪಥ ಮಾಡ್ಕೊಂಡು ಕೂತಿದೆ. ವರ್ಷಾನುಗಟ್ಲೆ ಕಟ್ಟಿದ ದೇಶಗಳನ್ನ ಬೆಸೆಯುವ 8 ಸೇತುವೆಗಳಿಗೆ ಈಗ ಧ್ವಂಸ ಭೀತಿ ಎದುರಾಗಿರೋದು. ಕುವೈತು, ಸೌದಿ, UAE, ಜೋರ್ಡಾನ್ ಆರ್ಥಿಕತೆಗೆ ಭರ್ಜರಿ ಪೆಟ್ಟು ಬೀಳುವಂತ ಸಂಭವ ಇದೆ. ಮಧ್ಯಪ್ರಾಚ್ಯದಲ್ಲಿ ಅತಿ ಎತ್ತರದ ಬ್ರಿಡ್ಜ್ ಎಂಬ ಹಿರಿಮೆ ಹೊಂದಿದ್ದಂತ ತನ್ನ ದೇಶದ ಕರಾಜ್ನ B1 ಸೇತುವೆಯನ್ನ ಅಮೆರಿಕ ಇಸ್ರೇಲ್ ಸೇನೆ ಗುರುವಾರ ಧ್ವಂಸಗೊಳಿಸಿದ ಬೆನ್ನಲ್ಲೇ ಅದಕ್ಕೆ ಪ್ರತಿಕಾರವಾಗಿ ಕೊಲ್ಲಿ ಮತ್ತು ಜೋರ್ಡನ್ನ 8 ಪ್ರಮುಖ ಸೇತುವೆಗಳನ್ನು ಧ್ವಂಸ ಮಾಡುವುದಾಗಿ ಇರಾನ್ ಘೋಷಿಸಿದೆ. ಈ ಮುಖಾಂತರವಾಗಿ ಕೊಲ್ಲಿ ದೇಶಗಳ ಸಂಚಾರದ ಜೀವನಾಡಿಯನ್ನೇ ನಾಶ ಮಾಡುವ ಪ್ರತಿಜ್ಞೆ ಮಾಡಿದೆ. ಜೊತೆಗೆ ಕೊಲ್ಲಿ ದೇಶಗಳಲ್ಲಿರುವಂತಹ ಟೆಕ್ ಕಂಪನಿಗಳು ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿ ದಾಳಿ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ಅಮೆರಿಕದ ದಾಳಿಗೆ ನಿರ್ಮಾಣ ಹಂತದಲ್ಲಿದ್ದಂಥ ಕರಾಜ್ ಸೇತುವೆಯ ಒಂದು ಭಾಗ ಕುಸಿದು ಬಿದ್ದು 8 ಜನ ಸಾವನ್ನಪ್ಪಿ 95 ಜನರು ಗಾಯಗೊಂಡಿದ್ರು. ಕರಾಜ್ ನದಿಗೆ ಅಡ್ಡಲಾಗಿ ನೆಲಮಟ್ಟದಿಂದ 452 ಅಡಿ ಎತ್ತರದಲ್ಲಿ 1 ಕಿಲೋಮೀಟರ್ ಉದ್ದದ ಸೇತುವೆಯನ್ನು 3,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಾಗ್ತಾ ಇದೆ. ಪೂರ್ಣಗೊಂಡ ಬಳಿಕ ನಿತ್ಯ 60,000 ವಾಹನ ಸೇತುವೆ ಮೇಲೆ ಸಂಚರಿಸುವಂತ ನಿರೀಕ್ಷೆ ಇತ್ತು. ಆದರೆ ಅದಕ್ಕೆ ಹಾನಿಯಾದ ಕಾರಣ ಮರು ನಿರ್ಮಾಣದ ಅನಿವಾರ್ಯತೆ ಇದೀಗ ಎದುರಾಗಿರೋದು. ಇನ್ನು ಹಿಟ್ ಲಿಸ್ಟ್ ಅನ್ನು ಅವ್ರು ಬಿಡುಗಡೆ ಮಾಡಿದ್ದಾರೆ. ಏನೇನು ಹಿಟ್ ಲಿಸ್ಟ್ ಇದೆ ಅಂತ ನೋಡೋದಾದ್ರೆ, ಕರಾಜ್ ಸೇತುವೆ ಧ್ವಂಸಕ್ಕೆ ಪ್ರತಿಕಾರವಾಗಿ ಕೊಲ್ಲಿ ದೇಶಗಳ 8 ಸೇತುವೆ ಮೇಲೆ ದಾಳಿ ನಡೆಸೋದಾಗಿ ಹೇಳಿರುವ ಇರಾನ್ ಅವುಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಅವುಗಳಂದ್ರೆ ಕುವೈತ್ನಲ್ಲಿರುವಂಥ ಶೇಖ್ ಜಾಬೋರ್ ಅಲ್ ಅಹಮದ್ ಅಲ್ ಸಬಾ, ಸೌದಿ ಅರೇಬಿಯಾದ ಬ್ರಹ್ರೈನ್ಗೆ ಸಂಪರ್ಕಿಸುವಂತ ಏಕೈಕ ಮಾರ್ಗವಾದ ಕಿಂಗ್ ಫಹದ್ ಕಾಸ್ವೆ ಕೂಡ ಹಿಟ್ ಲಿಸ್ಟ್ನಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಕೂಡ ಲಿಸ್ಟ್ ಮಾಡ್ಕೊಂಡು ಕಾಯ್ಕೊ ಕೂತಿದ್ದೀವಿ, ನಾವು ಕೂಡ ಇದೇ ರೀತಿಯಾಗಿ ಬ್ಲಾಸ್ಟ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇರೋದು. ನಿಮಗೆ ನಾವು ಪ್ರತಿಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನ ಮಾಡಿಯೇ ತೀರ್ತೀವಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನು ಇದೇ ರೀತಿಯಾಗಿ ಮುಂದುವರಿತು ಅಂತ ಹೇಳಿದ್ರೆ ನಾವು ಎಲ್ಲವನ್ನೂ ಬ್ಲಾಸ್ಟ್ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡುವಂಥ ಕೆಲಸವನ್ನು ಇದೇ ಸಂದರ್ಭದಲ್ಲಿ ಮಾಡಲಾಗ್ತಾ ಇರೋದು. ಇನ್ನು ಟ್ರಂಪ್ ಧಮಕಿ ಬೆನ್ನಲ್ಲೇ ಇರಾನ್ ಅಟ್ಯಾಕ್ ತೀವ್ರಗೊಳಿಸ್ತಾ ಇದೆ. ಕೊಲ್ಲಿ ದೇಶಗಳ ಜಲ, ತೈಲ, ಅನಿಲ ಘಟಕಗಳಿಗೆ ಬಾಂಬು. ನೋಡಿ, ಇರಾನನ್ನು ಶಿಲಾಯುಗಕ್ಕೆ ಕಳಿಸ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಬ್ಬರಿಸಿದ ಮರುದಿನವೇ ಇರಾನ್ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿಕೊಂಡಿರುವಂಥದ್ದು. ಅದು ಪ್ರಮುಖವಾಗಿ ಕುವೈತ್ನ ತೈಲ ನೀರು ಶುದ್ಧೀಕರಣ ಕೇಂದ್ರ, UAEನಲ್ಲಿರುವಂತಹ ವಿಶ್ವದ ಅತಿದೊಡ್ಡ ಅನಿಲ ಉತ್ಪಾದನಾ ಘಟಕಗಳ ಮೇಲೆ ದಾಳಿಯನ್ನ ಮಾಡಿದೆ. ಇನ್ನು ಅಮೆರಿಕದ 2ನೇ F-35 ಪ್ಲೇನ್ ಇರಾನಿನಿಂದ ನಾಶ ಆಗಿದೆ. ಒಂದೇ ದಿನ 2 ಪ್ಲೇನ್ ಧ್ವಂಸ ಆಗಿರೋದು. ಇರಾನ್ ವಶಕ್ಕೆ ಪೈಲಟ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕದ ಪ್ರತಿಷ್ಠಿತ F-35 ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿದೆ. ಅದರಲ್ಲಿದ್ದ ಪೈಲಟ್ ಅನ್ನ ಇರಾನ್ ವಶಕ್ಕೆ ಪಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಯುದ್ಧ ಆರಂಭದ ಬಳಿಕ 2ನೇ F-35 ಧ್ವಂಸ ಪ್ರಕರಣ ಇದು. ಇದೇ ವೇಳೆ ಅಮೆರಿಕದ A-10 ವಿಮಾನ ಕೂಡ ಇರಾನ್ ದಾಳಿಯಲ್ಲಿ ನಾಶವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಅಮೆರಿಕದ ಮತ್ತು ಇರಾನ್ನ ಕದನದಲ್ಲಿ 2 ವಿಮಾನಗಳು ಪತನ ಆಗಿ ಹೋಗಿರೋದು. ಇದ್ರ ಮಧ್ಯ ಅಮೆರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ನೋಡೋದಾದ್ರೆ ಈ ಇರಾನ್ ಮತ್ತಷ್ಟು ದಾಳಿಯನ್ನ ತೀವ್ರ ಸ್ವರೂಪವನ್ನ ಗೊಳಿಸ್ತಾ ಇದೆ. ಇರಾನ್ ಸೇನೆಗೆ ಈಗ 12 ವರ್ಷದ ಮಕ್ಕಳು ಕೂಡ ನೇಮಕ ಅಂತ ಅಮ್ನೆಸ್ಟಿ ಹೇಳ್ತಾ ಇರೋದು. ಅಮೆರಿಕ ಭೂದಾಳಿಗೆ ಸಜ್ಜಾಗ್ತಾ ಇರುವಂಥ ವರದಿಗಳ ನಡುವೆಗೆ ಇರಾನ್ನ ಅರಸೇನಾ ಪಡೆಯಾದ ರೆವಲ್ಯೂನರಿ ಗಾರ್ಡ್ಸ್ ತನ್ನ ಬಸಿಟ್ ಪಡೆಗೆ 12 ವರ್ಷದ ಚಿಕ್ಕ ಮಕ್ಕಳನ್ನ ನೇಮಕ ಮಾಡ್ಕೊಳ್ತಾ ಇದೆ ಅಂತ ಅಮ್ನೆಸ್ಟಿ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಚಿಕ್ಕ ಮಕ್ಕಳ ಕೈಗೆ ಕಾಲೋಶ್ನಿಕೋವ್ನಂತಹ ಅತ್ಯಾಧುನಿಕ ಗನ್ಗಳನ್ನು ಕೊಟ್ಟು ಅವರನ್ನ ತಪಾಸಣಾ ಕೇಂದ್ರಗಳ ಬಳಿ ಮತ್ತೆ ಪಹರೆಗೆ ನಿಯೋಜಿಸಲಾಗ್ತಾ ಇದೆ ಅಂತ ಸಂಸ್ಥೆ ಹೇಳ್ತಾ ಇರೋದು. ಹೇಗಾದರೂ ಮಾಡಿ ಅಮೆರಿಕದ ವಿರುದ್ಧ ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂಥ ಇರಾನ್ 12 ವರ್ಷದವರನ್ನು ಕೂಡ ಸೇನೆಗೆ ಸೇರಿಸ್ಕೊಳ್ತಾ ಇರೋದಿದೆಯಲ್ಲ, ಇದು ನಿಜವಾಗ್ಲೂ ಆಘಾತಕಾರಿ ಬೆಳವಣಿಗೆ ಅಂತ ಕರೆಸ್ಕೊಳ್ತಾ ಇದೆ. ಇನ್ನು ಒಮಾನ್ ಜೊತೆ ಸೇರಿ ಹೋರ್ಮುಜ್ ನಿಯಂತ್ರಣ ಅಂತ ಇರಾನ್ ಹೇಳ್ತಾ ಇದೆ. ಹೋರ್ಮುಜ್ ನಿಯಂತ್ರಣ ನಮ್ಮ ಮತ್ತು ಒಮಾನ್ ಕೈಯಲ್ಲಿದೆ ಅಂತ ಇರಾನ್ ಹೇಳಿರೋದು. ಆ ಜಲಸಂಧಿಯ ನಿರ್ವಹಣೆಯನ್ನು ಒಮಾನ್ ಜೊತೆ ಸೇರಿ ನಡೆಸಲು ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಸ್ತಾವನೆಯ ಉದ್ದೇಶ ಆ ಮಾರ್ಗದಲ್ಲಿ ಸುರಕ್ಷಿತ ಸಾಗಣೆ, ಹಡಗುಗಳಿಗೆ ಉತ್ತಮ ಸೇವೆ ಒದಗಿಸಿ
ಒದಗಿಸುವುದು ಎನ್ನಲಾಗಿದೆ. ಆದರೆ ಈ ಬಗ್ಗೆ ಒಮನ್ ಕಡೆಯಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಬಂದಿಲ್ಲ. ಅವರು ಹೌದು ನಾವು ಇದೀವಿ, ನಾವು ಹೀಗೆ ಮಾಡ್ತೀವಿ ಅಂತ ಹೇಳೇ ಇಲ್ಲ. ಇನ್ನು ಭಾರತದತ್ತ ಬರ್ತಾ ಇದ್ದ ಇರಾನ್ನ ತೈಲವಿದ್ದಂಥ ಹಡಗು ಚೀನಾ ಕಡೆಗೆ ಅಂತೆ. ನೋಡಿ ಇದೊಂದು ಬೆಳವಣಿಗೆ ಆಗಿರೋದು. ಭಾರತದತ್ತ ಹೊರಟಿದ್ದಂಥ ಇರಾನ್ ತೈಲವಿದ್ದಂಥ ಹಡಗೊಂದು ದಿಢೀರ್ ಪಥ ಬದಲಿಸಿ ಚೀನಾದತ್ತ ಹೊರಟುಬಿಟ್ಟಿದೆ. 3 ದಿನದಿಂದ ಗುಜರಾತ್ನತ್ತ ಬರ್ತಾ ಇದ್ದ ಇದು ಮಾರ್ಗ ಬದಲಿಸಿದ್ದಕ್ಕೆ ಹಣ ಪಾವತಿ ಸಮಸ್ಯೆ ಕಾರಣ ಎನ್ನಲಾಗಿದೆ. ಅಮೆರಿಕ ನಿರ್ಬಂಧದ ಕಾರಣ 7 ವರ್ಷದಿಂದ ಭಾರತ ಇರಾನ್ ತೈಲ ಖರೀದಿಸಿರಲಿಲ್ಲ. ಆ ಬಳಿಕ ಇದೇ ಮೊದಲ ಬಾರಿಗೆ ಇರಾನ್ ತೈಲ ಹೊತ್ತ ಹಡಗೊಂದು ಭಾರತದತ್ತ ಹೊರಟಿತ್ತು. ಬಟ್ ಇದೀಗ ತನ್ನ ಪಥವನ್ನು ಬದಲಿಸಿಕೊಂಡು ಚೀನಾ ಕಡೆಗೆ ಹೊರಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಈ ಇಂಧನ ಮತ್ತು ಹೋರ್ಮುಜ್ ಜಲಸಂಧಿ ಮತ್ತು ಈ ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ಗೊಂದಲಗಳು ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ.